ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಹೊಸ ಮನೆಗೆ ಬಂದಾಗಿಂದ ಗ್ರಾಸರೀಸ್ ಎಲ್ಲ ಪ್ಯಾಂಟ್ರಿನಲ್ಲಿ ಇಟ್ಟಿದ್ದೆ. ಪ್ರತಿ ಸಾರಿ ಅಡುಗೆ ಮಾಡಬೇಕಾದ್ರೂ ಹೋಗಿ ತೊಗೊಂಡು ಬರಬೇಕಾಗಿತ್ತು. ಸ್ವಲ್ಪ ಈಸಿಯಾಗಿ ಸಿಗಲಿ ಅನ್ನೋದಕ್ಕೋಸ್ಕರ ಕ್ಯಾಬಿನೆಟ್ಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಹೊಸ ಗ್ಲಾಸ್ ಜಾರ್ಗಳನ್ನ ತೊಗೊಂಡು ಬಂದಿದ್ದೆ. ಕ್ಲೀನಾಗಿ ವಾಶ್ ಮಾಡಿ, ಡ್ರೈ ಮಾಡಿ, ಅವಶ್ಯಕತೆ ಇರೋ ಐಟಮ್ಸ್ಗಳೆಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಕಿಚನ್ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದು ಕಾಫಿ ಮತ್ತು ಟೀ. ಹಾಗಾಗಿ ಫಸ್ಟು ಸಕ್ಕರೆ, ಕಾಫಿ ಪೌಡರು, ಟೀ ಪೌಡರು, ಹಾಗೆ ಬೆಲ್ಲದ ಪುಡಿ ಕೂಡ ಹಾಕಿಟ್ಕೊಂಡೆ. ಮತ್ತು ಉಪ್ಪು ಅಷ್ಟೇ. ಎಲ್ಲೋ ಕೇಳಿದ್ದೆ ನಾನು, ಎಣ್ಣೆ ಪಕ್ಕ ಉಪ್ಪಿಡಬಾರ್ದು ಅಂತ. ಅದಕ್ಕೋಸ್ಕರ ಇದೇ ಲೈನಲ್ಲಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಪಿಂಕ್ ಸಾಲ್ಟ್ ಕೂಡ ಹಾಕಿಡ್ತಾ ಇದ್ದೀನಿ. ಹಾಗೆ ಟೀ ಪೌಡರ್ ಕಮ್ಮಿ ಹಾಕ್ತೆ, ಯಾಕಂತ ಅಂದರೆ ಹೊಸ ತಂದಿದೆ. ಸೊ ಎರಡು ಬೇರೆ ಬೇರೆ ಆಗಿರೋದ್ರಿಂದ ಇದು ಖಾಲಿ ಆದಮೇಲೆ ಫಿಲ್ ಮಾಡೋಣ ಅಂತ. ಹಾಗೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೌಡರ್ ಕೂಡ ಗ್ಲಾಸ್ ಜಾರಲ್ಲಿ ಹಾಕಿಟ್ಟೆ. ತುಂಬ ಕ್ಯೂಟ್ ಆಗಿರೋ ಗ್ಲಾಸ್ ಜಾರ್ಗಳು ಸಿಕ್ಕಿತ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಸ್ಪೈಸಸ್ ಎಲ್ಲ ಹಾಕಿಡ್ತಾ ಇದ್ದೀನಿ. ಯಾವುದೇ ಥರ ಒಂದು ಬೇಸಿಕ್ ರೆಸಿಪೀಸ್ ಮಾಡಬೇಕು ಅಂತ ಅಂದ್ರೂ ಈ 4 ಸ್ಪೈಸಸ್ ಇರಲೇಬೇಕು. ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ. ಇದೆಲ್ಲ ಆರ್ಗನೈಸ್ ಮಾಡಿ ಇಡಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು. ಯಾಕಂದರೆ ಪ್ರತಿ ಸಾರಿ ಪ್ಯಾಂಟ್ರಿಗೆ ಹೋಗೋ ತಪ್ಪು ಈಸಿಯಾಗಿ ಕ್ಯಾಬಿನೆಟ್ಸಲ್ಲಿ ತೊಗೊಂಡು ಕ್ವಿಕ್ಕಾಗಿ ಅಡುಗೆ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ತುಂಬಾ ಇಂಪಾರ್ಟೆಂಟ್ ಏನಂದರೆ ಅಮ್ಮ ಕೊಟ್ಟಿರೋ ಅಂಥ ಸಾಂಬಾರು ಪೌಡರು, ಧನಿಯಾ ಪೌಡರು, ಅತ್ತೆ ಕೊಟ್ಟಿರೋ ಸಾಂಬಾರು ಪೌಡರು, ಹಾಗೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿಡ್ತಾ ಇದ್ದೀನಿ. ಫಸ್ಟು ರಸಂ ಪೌಡರ್ ಹಾಕಿಡೋಣ ಅಂದ್ಕೊಂಡೆ, ಬೈಟು ಕಾಫಿದು ಡಿಫ್ರೆಂಟ್ ಫ್ಲೇವರ್ಸ್ ಇತ್ತು. ಸೊ ಹಾಗಾಗಿ ಬೇಡ ಅಂತ ಎತ್ತಿಟ್ಟೆ. ಫೈನಲ್ ಆಗಿ ಈ ಟ್ರೇ ಅಂತೂ ತುಂಬ ಕ್ಯೂಟಾಗಿದೆ. ವ್ಯಾಲೆಂಟೈನ್ ಟ್ರೇ ರೀಸೆಂಟಾಗಿ ವಾಲ್ಮಾರ್ಟಿಂದ ತೊಗೊಂಡು ಬಂದೆ. ತುಂಬ ಕ್ಯೂಟಾಗಿತ್ತು. ಸೊ ಹೀಗಿತ್ತು ನನ್ನ ಆರ್ಗನೈಸೇಷನ್ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.